ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮನೆಗೆ ಚಿಕ್ಕಮ್ಮ ಮತ್ತು ತಂಗಿ ಬಂದಿದ್ದಾರೆ, ಇಬ್ಬರು ಒಡಿಯೂರಿಂದ. ಹಾಗೆ ಅವ್ರ ಜೊತೆ ಇವತ್ತು ಜಾತ್ರೆ ಎಲ್ಲ ಮುಗಿದಿದೆ. ಸುಮ್ಮನೆ ಅಲ್ಲೆಲ್ಲ ಸುತ್ತಾಡಿ ಬರುವ ಅಂತ, ಮಾರ್ಕೆಟ್ ಇದ್ದರೆ ಸುತ್ತಾಡಿ ಬರುವ ಅಂತ ಹೋಗ್ತಾ ಇದ್ದೀವಿ. ಹಾಗೆ ನಾವು ದೇವಸ್ಥಾನದ ಹತ್ರ ಮುಟ್ಟಿದೆವು. ಸ್ವಲ್ಪ ಎಲ್ಲ ಕೆಲವರು ಕ್ಲೋಸ್ ಮಾಡಿದ್ದಾರೆ, ಕೆಲವರು ಹೋಗಿದ್ದಾರೆ, ಕೆಲವು ಶಾಪ್ಸ್ ಎಲ್ಲ ಓಪನ್ ಇದೆ. ನೋಡಬೇಕು, ನೋಡುವ, ನಮಗೆ ಬೇಕಾದದ್ದು ಸಿಕ್ಕಿದ್ರೆ ತಗೊಳ್ಳೋದು, ಇಲ್ಲಾಂದರೆ ಇಲ್ಲ. ಡ್ರೆಸ್ ಎಲ್ಲ ತಗೊಳ್ಳೋದಿಲ್ಲ ನಾವು. ಡ್ರೆಸ್ ಎಲ್ಲ ಎಂತಕ್ಕೆ, ಅದು ಕಲರ್ ಹೋಗುತ್ತೆ, ಆ ಥರ ಆಗುತ್ತಲ್ಲ. ಡ್ರೆಸ್ ಎಲ್ಲ ತಗೊಳ್ಳೋದಿಲ್ಲ ನಾನು ಜಾತ್ರೆಯಲ್ಲೆಲ್ಲ. ನೋಡುವ, ಹೊರಗಡೆ ತಗೊಳ್ಳೋದಿಲ್ಲ ಅಂತಲ್ಲ, ಇವತ್ತು ತಗೊಳ್ಳೋದಿಲ್ಲ ಅಂತ. ಮೊನ್ನೆ ಅಮ್ಮನಿಗೊಂದು ತಗೊಂಡಿದ್ದೇನೆ, ತಗೊಳ್ಳೋದಿಲ್ಲ ಅಂತೇನಿಲ್ಲ, ತಗೊಳ್ತೇನೆ. ಇದೊಂದು ಫ್ಲವರ್ ಇಷ್ಟ ಆಯಿತು, ಅಮ್ಮನಿಗೆ ಬೇಕಂತೆ ಸಿಂಗಲ್. ಆ ನ್ಯಾಚುರಲ್ ಫ್ಲವರ್ ತಗೊಳ್ಳೋದಕ್ಕಿಂತ ಇದೇ ಬೆಸ್ಟ್ ಅಲ್ಲ, ಹಾಳೆ ಆಗಲಿಕ್ಕಿಲ್ಲಲ್ಲ ಅಂತೇಳಿ 2 ತಗೊಂಡೆವು. 50 ರುಪೀಸಿಗೇನೋ 2 ಇತ್ತು, ಹಾಗೆ 2 ತಗೊಂಡೆವು, ಬೇರೆ ಬೇರೆ ಕಲರ್. ಚೆಂದ ಇದೆಲ್ಲ, ಎಷ್ಟಿತ್ತು, ಎಲ್ಲ ತಗೊಂಡು ಬರುವ ಅನಿಸಿತ್ತು. ಬೇಡ ಅಂತ ಎಂತಕ್ಕೆ, ಎಲ್ಲ ತುಂಬ ಯಾಕೆ, ಒಂದೆರಡು ಇನ್ನು ನೆಕ್ಸ್ಟ್ ಇಯರ್ ತಗೊಳ್ಳೋದು. ನೆಕ್ಸ್ಟ್ ಇಯರ್ ಜಾತ್ರೆಗೆ ಬರುತ್ತಲ್ಲ, ಆಗ ತಗೊಳ್ಳೋದು. ಯಾರೋಗೆ ಶೆಕೆ ಆಗುತ್ತೆ, ಎಂತಾರೋ ಹಠ ಮಾಡೋದು, ಅದು ಕೊಡು ಇದು ಕೊಡು, ಅದು ಕೊಡು ಇದು ಕೊಡು ಅಂತ. ಅವ್ರ ಮಕ್ಕಳಿಗೆಲ್ಲ ಭರ್ಜರಿ. ಚಿಕ್ಕಮ್ಮನಿಗೆ ಏನೋ ಸ್ವಲ್ಪ ಬೋರ್ ಅನಿಸುತ್ತೇನೋ, ಅವರವರಷ್ಟಕ್ಕೆ ಸೈಲೆಂಟ್ ಇದ್ದಾರೆ. ಇದು ಥರ್ಮೋಕೋಲಲ್ಲಿ ಮಾಡಿದಂತೆ, ಎಷ್ಟು ಚೆಂದ ಇತ್ತದು. ನಾವು ತಗೊಳ್ಳಿಲ್ಲ, ನಿಶಾ ತಂಗಿ ತಗೊಂಡಿದ್ಲಂತೆ. ಅದು ಮನೆ ಮುಟ್ಟುವಾಗ ಅದು ಕಣ್ಣು ಇಲ್ಲ, ಕೈ ಇಲ್ಲ, ಏನಿಲ್ಲ. ನಾವು ತಗೊಳ್ಳಿಲ್ಲ. ಹಾಗೆ ಕಡೆ ಬಂದೆವು. ಏನು ಬೋರ್ ಅನಿಸುತ್ತೆ, ಜನನೂ ಇಲ್ಲ ಇತ್ತು. ಮತ್ತು ಇನ್ನು ಮನೆಗೆ ಹೋಗುವ ಅಂತ, ಹಾಗೆ ಆಟೋ ಬರಲಿ ಅಂತ ಕಾಯ್ತಾ ಇದ್ದೇವೆ. ಆಟೋ ಬಂದರೆ ಹೋಗ್ಬೋದಲ್ಲ ಅಂತ. ಮತ್ತು ಇಲ್ಲಿಯವರೆಲ್ಲ ನಾವು ಅಲ್ಲಿ ನಮ್ಮ ಸೈಡ್ ಹೋಗುವ ಆಟೋದಲ್ಲಿ ಹೋಗೋದಿಲ್ಲ, ಅಂದರೆ ಡಬಲ್ ತಗೊಳ್ತಾರೆ ಇಲ್ಲಿ. ನಾವು ಅಲ್ಲಿ ಹೋಗಿ ಹೋಗುವ ಅಂತೇಳಿ ಕಾಯ್ತಾ ಇದ್ದೀವಿ. ಕಾಲ್ ಮಾಡಿದೆವು ತುಂಬ ಜನರಿಗೆ, ಯಾರು ತೆಗಿತಿಲ್ಲ. ಮತ್ತು ಎಂತ ಮಾಡೋದು, ನನ್ನ ಮಗ ಹೋಗುವಾಗ ಬರುವಾಗ ಒಂದು 4 ಕೈಯಲ್ಲಿ ಇಟ್ಕೊಳ್ತಾನೆ. ಹಾಗೆ ನಾವು ಮೊಬೈಲ್ ಸ್ಟ್ಯಾಂಡ್ 2 ತಗೊಂಡೆವು, 3 ತಗೊಂಡೆವು. ಈಗ ಮನೆಗೆ ಬಂದು ಆರವು ನೋಡಿ ಯಾವ ಥರ ಆಟ ಆಡ್ತಿದ್ದಾನೆ ಅಂತ. ಮನೆಯಲ್ಲಿ ಆಟ ಆಡಿದ್ರೆ ಒಳ್ಳೇದಂತೆಲ್ಲ, ಮಕ್ಕಳು ಆಟ ಆಡಲಿ ಅಂತ ಸ್ವಲ್ಪ ಬಿಟ್ಟಿದ್ದೇನೆ. ಆಟ ಆಡಲಿ ಅಂತ ಅಲ್ಲಿ ಎಲ್ಲಿಗೆ ಹೋಗೋದು, ಮಣ್ಣಿಗೆ ಎಲ್ಲಿ ಹೋದರೂ ಮಣ್ಣೇ ಇಲ್ಲ ಅಲ್ಲಿ. ಈಗ ಚಿಕ್ಕಮ್ಮನವರೆಲ್ಲ ಮನೆಗೆ ಹೋದ್ರು, ಹಾಗೆ ನಮಗೆ ಬೋರ್ ಆಗ್ತಿತ್ತು ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ. ಅದಕ್ಕೆ ತಮ್ಮ ಹೇಳಿದ ನಾವು ಮೇಲ್ಗಡೆ ಗುಡ್ಡಕ್ಕೆ ಹೋಗಿ ಬರುವ ಅಂತ. ಆಯ್ತಂತ ಹೇಳಿದೆ. ನನಗೆ ಗೇರು ಬೀಜ ಕೂಡ ಬೇಕಿತ್ತು, ಗೇರು ಬೀಜ ಅಲ್ಲ, ಗೇರು ಹಣ್ಣು ತಿನ್ನಲಿಕ್ಕೆ ಬೇಕಿತ್ತು. ನೋಡು, ಸಿಕ್ಕಿದರೆ ತಿನ್ನುವ ಅಂತೇಳಿ. ಎಂತೋ ಇಲ್ಲೆಲ್ಲ ಎಷ್ಟು ಇತ್ತು ಗೇರು ಬೀಜ ಗೊತ್ತಾ. ಈಗ ಒಂದೇ ಒಂದು ಮರ ಎಲ್ಲ ಕಡ್ದಾಕಿದರು ಏನೋ, ಒಂದು ಗೊತ್ತಾಗ್ತಿಲ್ಲ. ಮೊದಲು ನಾವು ಚಿಕ್ಕಿರುವಾಗ ಎಷ್ಟು ಇತ್ತು.
ಕತ್ಲೆ ಆಗ್ತಾ ಬಂತಲ್ಲ, ಇನ್ನು ಮನೆ ಮುಟ್ಟೋ ಕತ್ಲೆ ಆಗುತ್ತೆ, ಅದಕ್ಕೆ ಬೇಗ ಬೇಗ ಹೋಗುವ ಅಂತ. ಈಗ ಕತ್ಲೆ ಆಯಿತು, ಹೇಗೂ ಮಾಡಿದ್ರು ಕತ್ಲೆ ಆಯಿತು. ಇನ್ನು ಎಷ್ಟು ಸಿಕ್ಕಿದ್ದೀವಿ ಸುಟ್ಟು ತಿನ್ನಲಿಕ್ಕೆ, ಇವ್ರು ಬಂದ ನಂತರ ಸುಟ್ಟು ತಿಂತೀವಿ, ಅದು ತೋರಿಸ್ತೀನಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ. ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.